ಪೊಲೀಸಪ್ಪನ ಜೊತೆ ಗೃಹಿಣಿ ಮೋನಿಕಾ ಎಸ್ಕೇಪ್ ಆದಂತಹ ಪ್ರಕರಣ. ಸಿಸಿಟಿವಿಯಲ್ಲಿ ಮೋನಿಕಾಳ ಅಸಲಿಯತ್ತು ಬಯಲಾಗಿದೆ. ಮೋನಿಕಾ ವಿರುದ್ಧ ಹಣ ಮತ್ತು ಒಡವೆಗಳನ್ನು ಕದ್ದೊಯ್ದ ಆರೋಪ ಕೇಳಿಬಂದಿದೆ. ಆಕೆಯ ಪತಿ ಮಂಜುನಾಥ್ ಅವರೇ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನ್ನ ವಿರುದ್ಧದ ಆರೋಪವನ್ನ ಮೋನಿಕಾ ನಿರಾಕರಿಸಿದ್ದಾರೆ. ಮತ್ತೊಂದು ಕಡೆ ಮನೆ ಬಿಟ್ಟು ಹೋಗುವಾಗ ಏನೂ ಒಯ್ದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸಿಸಿಟಿವಿಯಲ್ಲಿ ಮೋನಿಕಾ ಬ್ಯಾಗ್ ತಗೊಂಡು ಹೋಗಿರೋದು ಗೊತ್ತಾಗಿದೆ. ಬ್ಯಾಗ್ ತುಂಬಿತ್ತು ಕೂಡ. 2 ದೊಡ್ಡ ಬ್ಯಾಗ್ನಲ್ಲಿ ಬಟ್ಟೆ ಒಡವೆಯನ್ನ ತುಂಬಿ ಆಕೆ ಅದನ್ನ ಕದ್ದು ಪರಾರಿಯಾಗಿದ್ದಾಳೆ ಅಂತ ಹೇಳಿ ಪತಿ ಆರೋಪಿಸಿದ್ದಾರೆ. ಕೇವಲ ಅರ್ಧ ಗಂಟೆಯಲ್ಲಿ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಮೋನಿಕಾ ಎಸ್ಕೇಪ್ ಆಗಿರೋದು. 31/8/2025 ಮಧ್ಯಾಹ್ನ ಮನೆಗೆ ಮೋನಿಕಾ ಎಂಟ್ರಿಯನ್ನ ಕೊಡ್ತಾಳೆ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನು ತುಂಬಿಕೊಂಡಿದ್ಲು. ಬೆದರಿಕೆಯನ್ನ ಕೂಡ ಹಾಕಿದ್ಲಂತೆ. ತನ್ನ ಸಹೋದರನಿಗೆ ಗಂಡ ಮಂಜುನಾಥ್ ಬೆದರಿಕೆಯನ್ನ ಹಾಕಿದ್ರು. ಒಂದಷ್ಟು ಆರೋಪಗಳನ್ನ ಗಂಡನ ವಿರುದ್ಧವೂ ಕೂಡ ಈ ಮೋನಿಕಾ ಮಾಡಿದ್ಲು. ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಇಲ್ಲಿ ಪತಿ ಕಿಡ್ನಾಪ್ ಮಾಡಿದ್ರು. ನಟಿ ಚೈತ್ರಾಳನ್ನ ಅವರ ಪತಿ ಕಿಡ್ನಾಪ್ ಮಾಡಿದ್ರು ಮಗಳಿಗೋಸ್ಕರ. ಹೆಂಡತಿಯನ್ನ ಕಿಡ್ನಾಪ್ ಮಾಡಿ ಮಗಳನ್ನ ನನಗೆ ಒಪ್ಸಿ ಅಂತ ಬೇಡಿಕೆಯನ್ನ ಪತಿ ಇಟ್ಟಿದ್ರು ಹರ್ಷವರ್ಧನ್. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿಸಿ ಕಿಡ್ನಾಪ್ ಮಾಡಲಾಗಿತ್ತು. ಬೆಂಗಳೂರಿನ ನೈಸ್ ರೋಡ್ನಲ್ಲಿ ಸ್ನೇಹಿತನ ಮೂಲಕ ಕಿಡ್ನಾಪ್ ಮಾಡಲಾಗಿತ್ತು. ಪ್ರೀತಿಸಿ ನಿರ್ಮಾಪಕ ಹರ್ಷವರ್ಧನ್ ಮತ್ತು ನಟಿ ಚೈತ್ರ ಮದುವೆ ಆಗಿದ್ರು. ಕೌಟುಂಬಿಕ ಕಲಹದ ಕಾರಣ ಇಬ್ರು ಕೂಡ ದೂರ ಆಗಿದ್ರು. ಈ ದಂಪತಿಗೆ 1 ವರ್ಷದ ಮಗಳಿದ್ದಾಳೆ. ಆ ಮಗಳು ನನಗ್ ಬೇಕು, ಮಗಳನ್ನ ನನಗೊಪ್ಸಿ ಅಂತ ಹೇಳಿ ಹೆಂಡತಿ ಚೈತ್ರಾಳನ್ನ ಪತಿ ಹರ್ಷವರ್ಧನ್ ಕಿಡ್ನಾಪ್ ಮಾಡಿದ್ದ. ಚೈತ್ರಾಳ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ತಂದು ಕೊಟ್ಟು ನಂತರದಲ್ಲಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದ. ಈ ಸಂಬಂಧ ಚೈತ್ರಾಳ ಸಹೋದರಿ ದೂರನ್ನ ಸಹ ಕೊಟ್ಟಿದ್ರು. ತನ್ನ ಸ್ನೇಹಿತ ಕೌಶಿಕ್ ಮೂಲಕ ನಟಿ ಚೈತ್ರಾಗೆ 20,000 ಅಡ್ವಾನ್ಸ್ ನೀಡಿದ್ದ ಹರ್ಷವರ್ಧನ್. ಅಂದ್ರೆ ಶೂಟಿಂಗ್ ಇದೆ ಬನ್ನಿ ಅಂತ ಹೇಳಿ ಚೈತ್ರಾರನ್ನ ಕರೆಸ್ಕೊಂಡು ಇಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಕಿಡ್ನಾಪ್ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ದೂರು ಬಂದ ಬೆನ್ನಲ್ಲೇ ಆರೋಪಿ ಹರ್ಷವರ್ಧನ್ ಮತ್ತು ನಟಿ ಚೈತ್ರಾಳ ವಿಚಾರಣೆಯನ್ನ ಕೂಡ ಮಾಡಿದ್ರು ಪೊಲೀಸರು. ವಿಚಾರಣೆಯ ವೇಳೆ ಕೌಟುಂಬಿಕ ಕಲಹ ಅಂತ ಹೇಳಿ ದಂಪತಿ ಹೇಳಿದ್ದಾರೆ. ಎಲ್ಲವನ್ನ ಮಾತನಾಡಿ ಸರಿ ಮಾಡ್ಕೊಳ್ತೀವಿ ಅಂತಾನು ಪೊಲೀಸರ ಮುಂದೆ ಇಬ್ರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇಬ್ಬರ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲು ಮಾಡಿಕೊಂಡು ಇಬ್ಬರನ್ನ ಕೂಡ ಬಿಟ್ಟು ಕಳಿಸಿದ್ದಾರೆ. ಒಂದು ವೇಳೆ ವಿಚಾರಣೆಯ ಅವಶ್ಯಕತೆ ಇದ್ರೆ ಮತ್ತೆ ಬರಬೇಕಾಗುತ್ತೆ ಅನ್ನೋ ಸೂಚನೆಯನ್ನ ಕೂಡ ಪೊಲೀಸರು ಈ ದಂಪತಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ.